ಈ ಪಕ್ಷದ ಕಾರ್ಯಕರ್ತನಾಗಿ ಹೇಳ್ತೇನೆ, ಉಡಿ ವಿಜಯ್ ಕುಮಾರ್ ಅವರನ್ನ ರಾಜಕೀಯವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬಹುಶಃ ಅವರ ಧರ್ಮ ಪತ್ನಿಗಳು ಕೂಡ ಇವತ್ತು ಬೆಂಗಳೂರು ನಗರದ ಕಾರ್ಪೊರೇಟರ್ ಆಗಿ ಕೆಲಸವನ್ನು ನಿರ್ವಹಣೆ ಮಾಡಿದ್ದಾರೆ ಅಂತಕ್ಕಂಥದ್ದು JK ಕೃಷ್ಣಾರೆಡ್ಡಿ ಸಾಹೇಬರು ಕೋರ್ ಕಮಿಟಿಯ ಅಧ್ಯಕ್ಷರು. ಅವರ ಒಂದು ಉಡಿ ವಿಜಯ್ ಕುಮಾರ್ ಅವರ ಕುಟುಂಬದ ಜೊತೆ ಒಂದು ಸಂಬಂಧ ಭಾಳ ಹಿಂದಿನಿಂದ ಸಂಬಂಧ ಅಂತಕ್ಕಂಥದ್ದು ಅವರು ಕೂಡ ಹೇಳ್ತಾ ಇದ್ರು. ಹಾಗಾಗಿ ನಮ್ಮ ರಶ್ಮಿ ರಾಮೇಗೌಡರ ಅಕ್ಕ ಅವರು, ರಾಮೇಗೌಡರ ಧರ್ಮಪತ್ನಿ, ಪಕ್ಷದ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು ಅಕ್ಕ ಅವರು ಕೂಡ ಇಲ್ಲೇ ಇದ್ದಾರೆ. ಅವ್ರ ನೇತೃತ್ವದಲ್ಲೇ ಬಹುಶಃ ಭಾನುವಾರದ ದಿನ ಮಹಿಳಾ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಅವರ ನೇತೃತ್ವದಲ್ಲೇ ನಡೀತಾ ಇದೆ. ಹಾಗಾಗಿ ಪಕ್ಷದಲ್ಲಿ ಎಲ್ಲರಿಗೂ ಕೂಡ ಅವಕಾಶ ಇದೆ, ಎಲ್ಲರಿಗೂ ಕೂಡ ಸ್ಥಾನಮಾನ ಇದೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇವತ್ತು ಬಂದು ಇಷ್ಟು ದೂರ ನಿಮ್ಮೆಲ್ಲರನ್ನೂ ಕುರಿತು ಮಾತನಾಡಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಬಂದಿದ್ದಾರೆ ಅಂದರೆ ಇನ್ನು ಎಷ್ಟು ಪ್ರೀತಿ ನಿಮ್ಮ ಮೇಲೆ ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಬಹುಶಃ ಇದಕ್ಕಿಂತ ಒಂದು ಈ ವೇದಿಕೆಯಲ್ಲಿ ಸಾಬೀತು ಮಾಡ್ತಕ್ಕಂಥದ್ದು ಇನ್ಯಾವುದೋ ವೇದಿಕೆ ಬಹುಶಃ ಬೇಕಾಗಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ. ಹಾಗಾಗಿ ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತಕ್ಕಂಥದ್ದಿಷ್ಟೇ, ನೀವೆಲ್ಲರೂ ಕೂಡ ಜೊತೆಗೂಡಿ ಹೋಗಬೇಕು. ಮುಂಬರ್ತಕ್ಕಂಥ ಯಾವುದೇ ಚುನಾವಣೆಗಳಲ್ಲಿ ಆರೋಗ್ಯಕರವಾದಂಥ ಚುನಾವಣೆಗಳಾಗಬೇಕು. ಎಲ್ಲರಿಗೂ ಅವಕಾಶ ಸಿಕ್ಕಬೇಕು. ಎಲ್ರಿಗೂ ಅವಕಾಶ ಸಿಗ್ತಕ್ಕಂಥದ್ದಷ್ಟೇ ಅಲ್ಲ, ನೀವೆಲ್ಲರೂ ಕೂಡ ಉಡಿ ವಿಜಯ್ ಕುಮಾರ್ ಅವರು ರಾಮೇಗೌಡರ ಅಭಿಮಾನಿಗಳೇನಿದ್ದೀರಿ, ನೀವೆಲ್ಲರೂ ಕೂಡ ಒಂದು ಉತ್ತಮವಾದಂಥ ಸ್ಥಾನಕ್ಕೂ ಕೂಡ ಹೋಗಿ ತಲುಪಬೇಕಾಗ್ತದೆ. ಪಕ್ಷ ನಿಮ್ಮ ಜೊತೆಯಲ್ಲಿದೆ. ಕೊನೆಯದಾಗಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ರಾಮೇಗೌಡರು ಹೇಳ್ತಾ ಇದ್ರು. ರಾಮೇಗೌಡರು ಪಾಪ ಅವ್ರನ್ನ ನಾನು ಇವತ್ತಿಂದ ಅಲ್ಲ ಭಾಳ ವರ್ಷಗಳಿಂದ ನೋಡ್ಕೊಂಬಂದಿದ್ದೀನಿ. ಕೋವಿಡ್ ಟೈಮಲ್ಲಿ ಯಾವ ರೀತಿ ಅವ್ರು ಸೇವೆ ಮಾಡಿದ್ರು ಆ ಕ್ಷೇತ್ರದ ಜನತೆಗೆ ಅಂತಕ್ಕಂಥದ್ದು ಬಹುಶಃ ನಾನು ಕಣ್ಣಾರೆ ನೋಡ್ಕೊಂಬಂದಿದ್ದೆ. ಕೋವಿಡ್ ಟೈಮ್ ಅಂತಕ್ಕಂಥದ್ದು ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ದಕ್ಕೆ ಯಾವುದೇ ಆಸೆ ಆಕಾಂಕ್ಷೆಗಳು ಏನೂ ಇಟ್ಕೊಳ್ದಿರ ಭವಿಷ್ಯದ ಪೀಳಿಗೆಯ ಒಂದು ಬದುಕನ್ನು ಹಸನಗೊಳಿಸಬೇಕು, ಕಟ್ಟಬೇಕು, ಅವ್ರಿಗೆ ಯಾವ ರೀತಿಯಾದಂಥ ನನ್ನ ಸಹಕಾರವನ್ನು ಕೊಡ್ಬೋದು ಅಂತಕ್ಕಂಥ ಆಲೋಚನೆಯನ್ನು ಇಟ್ಕೊಂಡು ಅವ್ರಿಗೆ ಪುಸ್ತಕಗಳನ್ನ ವಿತರಣೆ ಮಾಡ್ತಕ್ಕಂಥದ್ದಿರ್ಬೋದು. ಮತ್ತಷ್ಟು ಅವರು ಜನಸೇವೆಯ ಮೂಲಕ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಪಾಪ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವರೊಂದು ಮಾತು ಹೇಳ್ತಾರೆ, ರಾಜಕೀಯ ವ್ಯವಸ್ಥೆ ಬದಲಾಗಬೇಕು ಅಂತಕ್ಕಂಥ ಅಪೇಕ್ಷೆ ಇಟ್ಕೊಂಡು ಬಂದವ ನಾನು, ಇಲ್ಲ ಅಂದಿದ್ರೆ ನಾನು ಯಾವುದಾದ್ರೂ ವ್ಯಾಪಾರ ಮಾಡ್ಕೊಂಡು ವಹಿವಾಟು ಮಾಡ್ಕೊಂಡು ನೆಮ್ಮದಿಯಾಗಿರ್ತಾ ಇದ್ದೆ ಅಂತ ಅಂತಾರೆ. ನೋಡಿ, ಇವತ್ತು ಯಾರು ಕೂಡ ಇಂಥ ಆಲೋಚನೆಗಳು ನಮ್ಮ ಸಮಾಜದಲ್ಲಿ ಮಾಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ವ್ಯವಸ್ಥೆ ಬದಲಾಗ್ತಾ ಇಲ್ಲ ಅಂತೀವಿ. ಆದರೆ ವ್ಯವಸ್ಥೆ ಬದಲಾಗಬೇಕು ಅಂದರೆ ಆ ವ್ಯವಸ್ಥೆಯನ್ನು ಬದಲು ಮಾಡ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವರು ಚುನಾಯಿತಿ ಪ್ರತಿನಿಧಿಗಳಾಗಬೇಕು, ರಾಜಕಾರಣಕ್ಕೆ ಬರಬೇಕು. ಆದರೆ ವಿಪರ್ಯಾಸ ಇವತ್ತು ವ್ಯವಸ್ಥೆಯನ್ನು ಮತ್ತಷ್ಟು ಹಾಳು ಮಾಡ್ತಕ್ಕಂಥದಕ್ಕೆ, ಅವರವರ ಸ್ವಾರ್ಥಕ್ಕೆ ಸುಮ್ಮನೆ ಚುನಾಯಿತ ಪ್ರತಿನಿಧಿಗಳಾಗಿ ಒಂದು ಕಡೆ ಭ್ರಷ್ಟಾಚಾರ ಮಾಡೋದು, ಒಂದು ಕಡೆ ದರ್ಪ ತೋರಿಸೋದು, ಒಂದು ಕಡೆ ದೌರ್ಜನ್ಯ ಮಾಡೋದು, ಒಂದು ಕಡೆ ಏನು ಏಕವಚನದಲ್ಲೇ ಸಿಕ್ಪಕ್ತವ್ರಿಗೆಲ್ಲ ಚುನಾಯಿತಿ ಪ್ರತಿನಿಧಿಗಳು ಎಂಥವ್ರ ಹತ್ರ ಏನು ಮಾತಾಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲ. ಕ್ಷೇತ್ರದ ಜನತೆ ಮುಂದೆ ನಿಂತ್ಕೊಂಡು ಏಕವಚನದಲ್ಲಿ ಮಾತಾಡೋದು. ನಿಜವಾಗ್ಲೂ ಇಂಥವರೆಲ್ಲ ಮಾಲೂರು ಕ್ಷೇತ್ರದಲ್ಲಿ ಜನಪ್ರತಿನಿಧಿಗಳಾಗಬೇಕಾ? ಆಗ್ಬೇಕೇನಣ್ಣ? ಎಂಥವ್ರಾಗಬೇಕಣ್ಣ ಜನಪ್ರತಿನಿಧಿಗಳು? ನಿಮ್ಮ ಕ್ಷೇತ್ರದಲ್ಲಿ ಸಭ್ಯರನ್ನ ಮಾಡಿ, ಸೌಜನ್ಯದಿಂದ ನಡ್ಕೊಳ್ತಕ್ಕಂಥವ್ರು ಮಾಡಿ, ವಂಶಸ್ಥರಿಗೆ ಅವಕಾಶ ಮಾಡಿಕೊಡಿ. ಇದು ನಿಮ್ಮ ಕೈನಲ್ಲಿದೆ, ಕ್ಷೇತ್ರದ ಜನತೆಯ ಕೈನಲ್ಲಿದೆ. ಒಂದು ಬದಲಾವಣೆಯ ಪರ್ವ ಕ್ಷೇತ್ರದಲ್ಲಿ ಇಂದಿನಿಂದ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ಬಹುಶಃ ನೀವೆಲ್ಲರೂ ಕೂಡ ಇವತ್ತು ಬಂದು ಇಬ್ಬರು ನಾಯಕರುಗಳ ಕೈಯನ್ನು ಏನು ಬಲಪಡಿಸಿದ್ದೀರಿ, ಬಹುಶಃ ಈ ಒಂದು ವೇದಿಕೆ ಮೇಲೆ ನೀವು ಸಾಬೀತು ಮಾಡಿದ್ದೀರಿ. ಏನು ವಿಜಯ್ ಕುಮಾರ್ ಅವರು ಅತ್ಯಂತ ಅಲ್ಪ ಮತದಿಂದ ಪರಾರ್ಜಿತಗೊಂಡರೂ ಕೂಡ ಬಹುಶಃ ಸಂಘಟನೆಯಲ್ಲಿ ಅವ್ರದ್ದಾದಂಥ ಒಂದು ದೂರಾಲೋಚನೆಯನ್ನು ಇಟ್ಕೊಂಡು ನಿಮ್ಮೆಲ್ಲರ ಜೊತೆ ಕೂಡ ನಿರಂತರವಾಗಿ ಬೆರೆತು ನಿಮ್ಮ ಕಷ್ಟ ಸುಖ, ಮದುವೆ ಮುಂಜಿ, ಸಾವು ನೋವು ಎಲ್ಲದರಲ್ಲೂ ಕೂಡ ಪಾಲ್ಗೊಂಡಿದ್ದಾರೆ. ಬಹುಶಃ ಆ ಕಾರಣದಿಂದ ಇವತ್ತು ಉಡಿ ವಿಜಯ್ ಕುಮಾರ್ ಅವರು ಮತ್ತು ರಾಮೇಗೌಡರ ಅಭಿಮಾನಿಗಳು ಎಷ್ಟು ಅಪಾರ ಸಂಖ್ಯೆಯಲ್ಲಿ ಬಂದಿದ್ದೀರಾ ಅಂದರೆ, ಇವತ್ತು ಬಹುಶಃ ಕುರ್ಚಿಗಳು ಇನ್ನೂ ಒಂದು 2-3 ಸಾವಿರ ಕುರ್ಚಿಗಳು ಹಾಕಿದ್ರು ಕೂಡ ಬಹುಶಃ ಇನ್ನಷ್ಟು ಜನಗಳು ಬರ್ತಾ ಇದ್ರು ಏನೋ ಗೊತ್ತಿಲ್ಲ. ಆದರೆ ಮತ್ತೆ ಕ್ಷೇತ್ರಕ್ಕೆ
ಮಾನ್ಯ ದೊಡ್ಡವರು ಬರ್ತಾರೆ, ಮಾನ್ಯ ಕುಮಾರಣ್ಣವರು ಬರ್ತಾರೆ, ಎಲ್ಲ ನಮ್ಮ ಜಿಲ್ಲೆಯ ನಾಯಕರುಗಳು ಕೂಡ ಬರ್ತಾರೆ. ಬಂದು ಒಟ್ಟಾರೆಯಾಗಿ ಆ ಕ್ಷೇತ್ರದ ಮುಂದಿನ ಬೆಳವಣಿಗೆಯ ದೃಷ್ಟಿಯಿಂದ ಕಾರ್ಯಕರ್ತರನ್ನ ಉಳಿಸ್ಕೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಸಾಗ್ತೇವೆ. ಯಾರು ಕೂಡ ಧೃತಿಗೆಡ್ತಕ್ಕಂಥ ಪ್ರಶ್ನೆ ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.